ಪಟ್ಟಣದಲ್ಲಿ ಸೆಪ್ಟೆಂಬರ್ 24ರಂದು ನಡೆಯುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಅಂಗವಾಗಿ ಪಟ್ಟಣಕ್ಕೆ ಆಗಮಿಸಿದ ಕ್ರೀಡಾ ಜ್ಯೋತಿ ರಥವನ್ನ ತಾಲೂಕು ಆಡಳಿತ, ಕಾರ್ಯನಿರತ ಪತ್ರಕರ್ತರ ತಾಲೂಕು ಸಂಘ ಹಾಗೂ ವಿವಿಧ ಸಂಘಟನೆಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಿ ಬೀಳ್ಕೊಡಲಾಯಿತು. ಕೊಡಿಗಲ್ನಿಂದ ಆಗಮಿಸಿದ ಕ್ರೀಡಾ ಜ್ಯೋತಿಯ ರಥವನ್ನ ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ತಹಶೀಲ್ದಾರ್ ಎನ್ಎ ಕುಇ ಅಹಮದ್ ಸ್ವಾಗತಿಸಿ ಕ್ರೀಡಾ ಜ್ಯೋತಿಗೆ ಪೂಜೆ ಸಲ್ಲಿಸಿದರು. ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್ ಮೂಲಕ ಮಾಯಸಂದ್ರ ರಸ್ತೆಯಲ್ಲಿ ತಾಲೂಕು ಕಚೇರಿಯವರೆಗೆ ಕ್ರೀಡಾ ಜ್ಯೋತಿ ಮೆರವಣಿಗೆ ಮಾಡಲಾಯಿತು. ತಹಶೀಲ್ದಾರ್ ಎನ್ಎ ಕುಇ ಅಹಮದ್ ಮಾತನಾಡಿ, ಪತ್ರಕರ್ತರು ಪ್ರತಿದಿನ ಒತ್ತಡದಲ್ಲಿ ಕೆಲಸ ಮಾಡುತ್ತಾರೆ. ಇಂತಹ ಒತ್ತಡ ಬದುಕಿನಲ್ಲಿ ಪತ್ರಕರ್ತರು ಆರೋಗ್ಯದ ಕಡೆ ಗಮನ ನೀಡಬೇಕು. ಜೊತೆಗೆ ಉತ್ತಮ ಆರೋಗ್ಯವಾಗಿರಲು ಸದಾ ಚಟುವಟಿಕೆಯಿಂದ ಇರಲು ಕ್ರೀಡೆ ಬಹಳ ಮುಖ್ಯವಾಗುತ್ತದೆ. ತುಮಕೂರಿನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ಆಯೋಜಿಸಿದ್ದು, ಅದರ ಅಂಗವಾಗಿ ಕ್ರೀಡಾ ಜ್ಯೋತಿ ಜಿಲ್ಲೆಯಲ್ಲಿ ಸಂಚರಿಸುತ್ತಿದ್ದು ತಾಲೂಕಿಗೆ ಆಗಮಿಸಿದ್ದು ಎಲ್ಲರೂ ಸೇರಿ ಭವ್ಯವಾಗಿ ಸ್ವಾಗತಿಸಲಾಗಿದೆ. ಒಂದು ಆಗಮನದ ನಿಮಿತ್ತ ಒಂದು ಕಾರ್ಯಕ್ರಮವನ್ನು ನಮ್ಮ ತುರುವೇಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ದುಂಡಾರವರೇ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ಹಾಗೂ ತಾಲೂಕು ಇವರಾದಂಥ ಶಿವರಾಜರವರೇ ಹಾಗೂ ವೈದ್ಯಾಧಿಕಾರಿಗಳ TH ಅವರ ತಾಲೂಕು ವೈದ್ಯಾಧಿಕಾರಿಗಳೇ ಹಾಗೂ ನೆರೆದಿರುವ ಎಲ್ಲ ವಿವಿಧ ಸಂಘಟನೆಯ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಹಿರಿಯ ಮುಖಂಡರೇ ಹಾಗೂ ಎಲ್ಲ ನಾಗರಿಕ ಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಇದೇ ಸಂದರ್ಭದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ರಿಸರ್ವಿಂಗ್ನಲ್ಲಿ ಯಶಸ್ವಿಯಾಗಿ ಒಂದು ಪ್ರಥಮ ಸ್ಥಾನ ಪಡೆದಿರುವಂತಹ ಯಶವಂತ್ ಅವರೇ, ಎಲ್ರಿಗೂ ಒಂದು ಶುಭ ನಮನಗಳು. ಇವತ್ತು ನಮಗೆ ವಿಶೇಷವಾಗಿ ಅಂದರೆ ಪತ್ರಕರ್ತರು ಸದಾ ಒತ್ತಡದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ನಮ್ಮದೊಂದು ಭಾಗವಾಗಿ ಒಂದು 4ನೇ ಪತ್ರಿಕಾರಂಗವು ನಮ್ಮ ಸಂವಿಧಾನದ 4ನೇ ಅಂಗವಾಗಿದೆ. ಅವರು ಸದಾ ಒತ್ತಡದಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೂ ನಿರಂತರವಾದ ಒಂದು ಒತ್ತಡದ ಕೆಲಸದ ಜೊತೆಗೆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿರುವುದಂತೂ ಭಾಳ ಸಂತೋಷಕರವಾದ ವಿಷಯವಾಗಿದೆ. ಅದರಲ್ಲೂ ಮುಖ್ಯವಾಗಿ ಏನು ಪತ್ರಕರ್ತರು ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಭಿನ್ನವಾದ ಲೇಖನಗಳು, ವಿಭಿನ್ನವಾದ ಚಿಂತನೆಗಳು, ವಿಭಿನ್ನವಾದ ದೃಷ್ಟಿಕೋನಗಳಲ್ಲಿ ಒಂದು ಬೃಹತ್ತಾದ ಒಂದು ಕಾದಂಬರಿಯಾಗಿ ಅಥವಾ ಪುಸ್ತಕಗಳನ್ನು ಬರೆಯೋದಿರಲಿ, ಇನ್ನಿತರ ಲೇಖನಗಳನ್ನು ಬರೆಯೋದ್ರ ಜೊತೆಗೆ ಒಂದು ಕ್ರೀಡಾಕೂಟ ಆಯೋಜನೆ ಮೂಲಕ ಕ್ರೀಡಾಳುಗಳಾಗಿ ಸ್ಪರ್ಧೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ಶುಭವನ್ನು ಹಾರೈಸ್ತೇವೆ ಈ ಮೂಲಕ. ಅದರ ಜೊತೆಗೆ ನಮ್ಮ ಜೀವನದಲ್ಲಿ ಒಂದು ಉತ್ಸಾಹಿಯಾಗಿ ಒಂದು ಚೈತನ್ಯದ ಚಿರುಮೆಯಾಗಿ ನಾವು ಸದಾ ಇರಬೇಕಂದ್ರೆ ಅದಕ್ಕೆ ಕ್ರೀಡೆ ಮುಖ್ಯವಾಗಿರ್ತದೆ. ಪ್ರತಿಯೊಬ್ಬರಿಗೂ ದೈಹಿಕವಾದ ಒಂದು ಏನಾದರೂ ಶ್ರಮ ಸಂತೋಷದಾಯಕವಾಗಿ, ಮನಸ್ಸು ಉಲ್ಲಾಸದಾಯಕವಾಗಿ ಇರಲು ಕ್ರೀಡೆ ಅತ್ಯುತ್ತಮವಾದ ಒಂದು ಸಾಧನವಾಗಿದೆ. ಈ ಕ್ರೀಡೆ ಮಾನಸಿಕವಾದ ಒಂದು ಸದೃಢವಾದ ಬೆಳವಣಿಗೆ ಹಾಗೂ ಅದರ ಜೊತೆಗೆ ಒಂದು ಸದೃಢವಾದ ಒಂದು ಸಮಾಜವನ್ನು ಕೂಡ ಇದ್ರ ಮೂಲಕ ನಾವು ನಿರ್ಮಾಣ ಮಾಡುವುದು. ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡೆಯಲ್ಲೇ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಆಡಿ ಮುಂದೆ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ತಾಲೂಕು ಆಡಳಿತ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಸರ್ವ ನಾಗರಿಕ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಆಶಿಸುತ್ತಾ ಎರಡನ್ನು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ